ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ಲೈನ್ಸ್ಗೆ ಸ್ವಾಗತ. ಕರೆಂಟ್ ಅಫೇರ್ಸ್ ಅಂತ ಬಂದಾಗ PC ಎಕ್ಸಾಮ್ ಇಂದ ಹಿಡಿದು UPSC ವರ್ಗು ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ನ್ಯೂಸ್ ಆರ್ಟಿಕಲ್ಗಳಲ್ಲಿ ಯಾವ್ದನ್ನ ಚೂಸ್ ಮಾಡಬೇಕು, ಯಾವ ರೀತಿ ಕ್ವಶನ್ ಫ್ರೇಮ್ ಆಗುತ್ತೆ ಇದು ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವೊಂದು ಈ ಸರಣಿನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬೇರೆ ಬೇರೆ ನ್ಯೂಸ್ ಪೇಪರ್ಗಳಿಂದ ಬೇರೆ ಬೇರೆ ಆರ್ಟಿಕಲ್ಗಳನ್ನ ತಂದು ಎಕ್ಸಾಮ್ ರಿಲೆವೆಂಟ್ ಆಗೋ ರೀತಿಯಲ್ಲಿ MCQಗಳನ್ನ ಫ್ರೇಮ್ ಮಾಡಿ ಅದನ್ನ ಕಲಿತಾ ಹೋಗ್ತೀವಿ. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ಕರೆಂಟ್ ಅಫೇರ್ಸ್ ನ ಕಲಿತಾ ಹೋಗ್ತೀವಿ, ಅದ್ರ ಜೊತೆಗೆ MCQ ಸಾಲ್ವ್ ಮಾಡುವಂತ ಟೆಕ್ನಿಕ್ ಕಲಿತಾ ಹೋಗ್ತೀವಿ. ಸೊ ಬನ್ನಿ ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, ವಾರಪೂರ್ತಿ ಸುದ್ದಿಲಿದ್ದಂತ ಒಂದು ಆಪ್ ಬಂದು ಸಂಚಾರ್ ಸಾಥಿ ಆಪ್ ಅಂತ ಹೇಳ್ಬಿಟ್ಟು. ಸಂಚಾರ್ ಸಾಥಿ ಆಪ್ ಅನ್ನೋದು ಈ ಒಂದು ಸಾಫ್ಟ್ವೇರ್ ಏನಿದೆಯಲ್ಲ, ಈ ಅಪ್ಲಿಕೇಶನ್ ನ ಬೈ ಡಿಫಾಲ್ಟ್ ಆಗಿ ಮೊಬೈಲ್ ಡಿವೈಸ್ ಗಳಿಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿ ಮೊದಲು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಂದ್ರೆ ಗವರ್ಮೆಂಟ್ ಮ್ಯಾಂಡೇಟರಿ ಮಾಡಿತ್ತು. ಈಗ ಅದನ್ನ ತೆಗಿಬೇಕು ಅಂತ ಹೇಳ್ತಾ ಇದೆ. ಏನಿದು ಸಂಚಾರ್ ಸಾಥಿ ಅಪ್ಲಿಕೇಶನ್ ಅಂತಂದ್ರೆ, ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ನಮ್ಮ ಮೊಬೈಲ್ ಡಿವೈಸ್ಗಳು ಯಾವ ಕಂಡೀಷನ್ ಇದೆ, ಅಥವಾ ಅದು ಯಾವ್ದಾದ್ರು ಟ್ರ್ಯಾಕ್ ಆಗಿದ್ಯಾ, ಅಥವಾ ಅದೇನಾದ್ರು ಹ್ಯಾಕ್ ಆಗಿದ್ಯಾ, ಅದು ಎಲ್ಲಿದೆ, ಇದನ್ನ ಟ್ರ್ಯಾಕ್ ಮಾಡೋ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲದೆ ಅದು ಪ್ರಾಪರ್ ಕಂಡೀಷನ್ ಅಲ್ಲಿ ಇದೆಯಾ, ನೋ ಯುವರ್ ಮೊಬೈಲ್ ಅಂತ ಒಂದು ಆಪ್ಷನ್ಸ್ ಕೂಡ ಕೊಡುತ್ತೆ. ನಮ್ಮ ಮೊಬೈಲ್ ಕಂಡೀಷನ್ಸ್ ಕೂಡ ನಾವು ತಿಳ್ಕೊಬಹುದು. ಇಫ್ ಇನ್ ಕೇಸ್ ನಮ್ಗೆ ಯಾವ್ದಾದ್ರು ಹುಸಿ ಕರೆ ಬಂತು ಅಥವಾ ಫೇಕ್ ಕಾಲ್ಸ್ ಬಂತು, ಅದನ್ನ ರಿಪೋರ್ಟ್ ಮಾಡಬಹುದು. ನಮ್ಮ ಮೊಬೈಲ್ ಏನಾದ್ರು ಕಳ್ತನ ಆದ್ರೆ ಅದನ್ನ ಟ್ರ್ಯಾಕ್ ಮಾಡಬಹುದು. ಸೊ ಈ ರೀತಿಯಾಗಿ ಎಲ್ಲಾ ಒಂದು ಬೆನಿಫಿಟ್ ಇರುವಂತ ಆಪ್ ನ ಫಸ್ಟ್ ಇನ್ಸ್ಟಾಲ್ ಮಾಡ್ಬೇಕು ಅಂತ ಹೇಳಿದ್ರು, ಈಗ ಅದನ್ನ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕ್ವಶನ್ಸ್ ಬಂದ್ರೆ ಯಾವ ರೀತಿ ಬರುತ್ತೆ ಇಲ್ಲಿ ನೋಡಬಹುದು. ಸಂಚಾರಿ ಸಾಥಿ ಅಪ್ಲಿಕೇಶನ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಬಳಕೆದಾರರಿಗೆ ಕಳೆದು ಹೋಗಿರುವ ಅಥವಾ ಕದಿಯಲ್ಪಟ್ಟ ಮೊಬೈಲ್ ಫೋನ್ಗಳನ್ನು ದೂರ ಸಂಪರ್ಕ ಜಾಲಗಳಲ್ಲಿ ತಡೆ ಹಿಡಿಯಲು, ಅಂದ್ರೆ ನೀವು ಅದನ್ನ ಬ್ಲಾಕ್ ಮಾಡಿಸಬಹುದು, ಜೊತೆಗೆ ಅದನ್ನ ಗುರುತಿಸಲು ಟ್ರ್ಯಾಕ್ ಮಾಡಿಸಬಹುದು ಅಂತ ಹೇಳ್ತಾ ಇದೆ. ಇದನ್ನ ಆಲ್ರೆಡಿ ಹೇಳಿದ್ದೆ. ನೆಕ್ಸ್ಟ್ ಬಂದು ಇದು ಚಕ್ಷು ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ. ಅದರಲ್ಲಿ ಅದೇನ್ ಮಾಡುತ್ತೆ ಅಂತಂದ್ರೆ, ಇದು ಹುಸಿ ಕರೆಗಳು ಮತ್ತೆ ಸಂದೇಶಗಳು, ಏನ್ ಫೇಕ್ ಕಾಲ್ಸ್ ಮತ್ತೆ ಫೇಕ್ SMS ಬರುತ್ತಲ್ಲ, ಅದನ್ನ ನಾವು ರಿಪೋರ್ಟ್ ಮಾಡಬಹುದು. ಆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಗೆ ರಿಪೋರ್ಟ್ ಮಾಡಬಹುದು ಅಥವಾ ಪೊಲೀಸರಿಗೆ ರಿಪೋರ್ಟ್ ಮಾಡಬಹುದು ಅಂತ ಹೇಳ್ತಾ ಇದೆ. ಮೂರನೇ ಸ್ಟೇಟ್ಮೆಂಟ್ ಬಂದು ಇದು ನೋ ಯುವರ್ ಮೊಬೈಲ್ ಮೂಲಕ ಮೊಬೈಲ್ ಸಾಧನದ ಪ್ರಾಮಾಣಿಕತೆಯನ್ನು ಪರಿಶೀಲಿಸುತ್ತದೆ. ಇದು ಹ್ಯಾಕ್ ಆಗಿದ್ಯಾ ಇಲ್ವಾ, ಪ್ರಾಪರ್ ಆಗಿದ್ಯಾ, ಸೊ ಇದನ್ನೆಲ್ಲ ಪರಿಶೀಲನೆ ಮಾಡುತ್ತಂತೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. 2024ರಿಂದ ಇದು ಎಲ್ಲಾ ಸ್ಮಾರ್ಟ್ ಫೋನ್ಗಳಿಗೆ ಇದರ ಅಳವಡಿಕೆಯನ್ನು ಕಡ್ಡಾಯವಾಗಿದೆ. ನಾನು ನ್ಯೂಸ್ ಸ್ಟಾರ್ಟ್ ಆದಾಗ ಹೇಳಿದೆ, ಈಗ ಅದನ್ನ ಕಡ್ಡಾಯ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಉಳಿದಿದ್ ಯಾವುದು 1, 2, 3 ಈ 3 ಮಾತ್ರ ಕರೆಕ್ಟ್ ಆಗುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಇನ್ನ ಒಂದು ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, RBI ಏನ್ ಮಾಡಿದೆ ಅಂತಂದ್ರೆ ಒಂದು ಸ್ಟ್ರಾಟಜಿನ ರಿಲೀಸ್ ಮಾಡಿದೆ. ಸ್ಟ್ರಾಟಜಿ ಅಂತಂದ್ರೆ ಫಿನಾನ್ಷಿಯಲ್ ಇನ್ಕ್ಲೂಷನ್ ಮಾಡಬೇಕು ಅಂತ ಹೇಳಿ ಯಾವ್ಯಾವ ರೀತಿಯ ಸ್ಟ್ರಾಟಜಿ ತಗೋಬೇಕು ಅಂತ ಹೇಳಿ ಪಂಚಜ್ಯೋತಿ ಅಂತ ಹೇಳಿ 5 ಪಾಯಿಂಟ್ಸ್ ನ ಕೊಟ್ಟಿದೆ. ಅದು ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಒಂದು ಸ್ಟ್ರಾಟಜಿ ಕೊಟ್ಟಿದೆ. ಆ ಪಂಚಜ್ಯೋತಿಗಳು ಅಂತಂದ್ರೆ ಹೇಗೆ ಫಿನಾನ್ಷಿಯಲ್ ಇನ್ಕ್ಲೂಷನ್ ಯಾವ ರೀತಿ ಮಾಡಬೇಕು, ಮತ್ತೆ ಜೆಂಡರ್ ಇನ್ಕ್ಲೂಷನ್ ಅದ್ರಲ್ಲಿ ಹೇಗಿರ್ಬೇಕು, ಅದ್ರ ಬಗ್ಗೆ ಅವೇರ್ನೆಸ್ ಹೇಗೆ ಬಿಡಬೇಕು, ಗ್ರೀವೆನ್ಸ್ ಡ್ರೆಸ್ ಅಲ್ಲಿ ಇತ್ತು ಅಂತಂದ್ರೆ ಅದರ ಮೆಕ್ಯಾನಿಸಮ್ ಹೇಗೆ, ಈ ರೀತಿಯಾಗಿ ಸಾಕಷ್ಟು ರೀತಿನಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ 5 ಪಾಯಿಂಟ್ಸ್ ಪಂಚಜ್ಯೋತಿನ ರಿಲೀಸ್ ಮಾಡಿದೆ. ಸೊ ಇದ್ರ ಬಗ್ಗೆ ಕ್ವಶನ್ಸ್ ಹೆಂಗ್ ಬರ್ಬೋದು, ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಕೆಳಗಿನಗಳಲ್ಲಿ ಯಾವುವು RBIಯ ಪಂಚಜ್ಯೋತಿ ಸ್ತಂಭಗಳು ಅಥವಾ ಪಿಲ್ಲರ್ಸ್ ಯಾವುದು ಅಂತ ಕೇಳಿದ್ದಾರೆ. ಯಾವ್ದ್ರ ಒಂದು ಮೂಲಕ, ಈ ಒಂದು ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಮೂಲಕ. ನೋಡೋಣ ಯಾವ್ಯಾವುದು ಅಂತ ಹೇಳ್ಬಿಟ್ಟು. 5 ಇರ್ಬೇಕಲ್ಲ. ಸಾರ್ವತ್ರಿಕ ಹಣಕಾಸು ಸೌಲಭ್ಯ ಅಂದ್ರೆ ಯೂನಿವರ್ಸಲ್ ಫಿನಾನ್ಷಿಯಲ್ ಆಕ್ಸಿಸ್. ನೆಕ್ಸ್ಟ್ ಲಿಂಗತ್ವ ಸೂಕ್ಷ್ಮ ಒಗ್ಗೊಳ್ಳುವಿಕೆ ಅಥವಾ ಜೆಂಡರ್ ಸೆನ್ಸಿಟಿವ್ ಇನ್ಕ್ಲೂಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಕೌಶಲ್ಯ ಮತ್ತು ಜೀವನೋಪಾಯಗಳೊಂದಿಗೆ ಏಕೀಕರಣ. ನಿಮ್ಗೆ ಸ್ಕಿಲ್ ಇರುತ್ತೆ, ಅದೇ ಲೈವ್ಲಿಹುಡ್ ಆಗಿ ಬೆಳೆಸ್ಕೊಳ್ಳುವಂಥದ್ದು. ಸೊ ಇದರಿಂದ ಫಿನಾನ್ಷಿಯಲ್ ಇನ್ಕ್ಲೂಷನ್ ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ಇದು ಒಂದು. ನೆಕ್ಸ್ಟ್ ಬಂದು ಎಲ್ಲಾ ನಾಗರಿಕರಿಗೆ ವಿಮೆ ಕಡ್ಡಾಯ. ವಿಮೆ ಬಗ್ಗೆ ಹೇಳಿದ್ಯಾ ನೋಡೋಣ. ನೆಕ್ಸ್ಟ್ ಬಂದು ಗ್ರಾಹಕರ ರಕ್ಷಣೆ ಮತ್ತು ದೂರು ಪರಿಹಾರ, ಗ್ರೀವೆನ್ಸ್ ಮೆಕ್ಯಾನಿಸಮ್ ಬಗ್ಗೆ ಮಾತಾಡಿದ್ದೆ. ಸೊ ಇದು ಇದೆ. ಇಲ್ಲಿ ಯಾವುದೇ ರೀತಿಯಲ್ಲೂ ಕಡ್ಡಾಯ ಮಾಡುವಂತ ಅಧಿಕಾರ ಇರೋದಿಲ್ಲ. ಕಡ್ಡಾಯ ಅಂತ ಬಂದಾಗ ಹುಷಾರಾಗಿರ್ಬೇಕು. ಇದ್ರ ಬದಲಾಗಿ ಏನ್ ಮಾಡುತ್ತೆ ಅಂತಂದ್ರೆ, ಈ ಒಂದು 4 ಜೊತೆಗೆ ಇದು ಈ ಒಂದು ಫಿನಾನ್ಷಿಯಲ್ ನಲ್ಲಿ ಆಗುವಂತಹ ಒಂದು ಫ್ರಾಡ್ಗಳಾಗ್ಬೋದು ಅಥವಾ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂತದ್ದಾಗ್ಬೋದು, ಎಜುಕೇಶನ್ ನ ಕ್ರಿಯೇಟ್ ಮಾಡಕ್ಕೆ ಅಂತ ಮಾಡಿರುವಂಥದ್ದು. ನಮ್ಗೆ ಗೊತ್ತಲ್ವಾ, ನಮ್ಮಲ್ಲಿ ಆಲ್ರೆಡಿ ಡಿಜಿಟಲ್ ಡಿವೈಡ್ ಇದೆ. ಸೊ ಹಂಗಾಗಿ ಈ ಫಿನಾನ್ಷಿಯಲ್ ಅವೇರ್ನೆಸ್ ನ ಮೂಡಿಸುವಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು ಪಿಲ್ಲರ್ ಆಗುತ್ತೆ. ಸೊ 4ನೇದೊಂದು ಆಪ್ಷನ್ ನೀವು ತೆಗೆದ್ರಿ ಅಂತಂದ್ರೆ ಇದೋಗುತ್ತೆ. ಉಳಿದಂತ 4 ಅಂದ್ರೆ 1, 2, 3, 5 ಕರೆಕ್ಟ್ ಆಗುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, RBI ಐಡೆಂಟಿಫೈಸ್ SBI, HDFC ಬ್ಯಾಂಕ್ ಮತ್ತೆ ICICI ಬ್ಯಾಂಕ್ ನ ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ ಹೇಳಿ ಐಡೆಂಟಿಫೈ ಮಾಡಿದಂತೆ. ಏನಿದು ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತಂದ್ರೆ, ಡೊಮೆಸ್ಟಿಕ್ ಅಂತಂದ್ರೆ ನಮ್ಮಲ್ಲಿ ಇರುವಂತ ಬ್ಯಾಂಕ್ಗಳು ಅವು ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಇರುತ್ತಂತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ವರ್ಡ್ ಬರುತ್ತೆ, ಟೂ ಬಿಗ್ ಟು ಫೇಲ್ ಅಂತ ಹೇಳಿ. ಅಂದ್ರೆ ತುಂಬಾ ದೊಡ್ಡ ಬ್ಯಾಂಕ್ಗಳು, ಯಾವ ಒಂದು ಬ್ಯಾಂಕ್ಗಳು ಭಾರತದ GDP ಯಲ್ಲಿ 2% ಅಷ್ಟು ಒಂದು ನೆಟ್ವರ್ಕ್ ಇರುತ್ತೆ.
ಕೆಪಾಸಿಟಿ ಇರುತ್ತಲ್ಲ ಅವುಗಳನ್ನ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ ಅಂತ ಕರೀತಾರೆ. ಟೂ ಬಿಗ್ ಟು ಫೇಲ್. ಇಫ್ ಇನ್ ಕೇಸ್ ಫೇಲ್ ಆದವು ಅಂತಂದ್ರೆ GDP ವೇರಿಯೇಷನ್ ಆಗುತ್ತೆ. ಸೊ ಹಂಗಾಗಿ ಅಂತ ಬ್ಯಾಂಕ್ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ RBI ಏನ್ ಮಾಡುತ್ತೆ, ಐಡೆಂಟಿಫೈ ಮಾಡ್ಬಿಟ್ಟು ಇಂಟರ್ನ್ಯಾಷನಲಿ ಅವು ಇಂಪಾರ್ಟೆಂಟ್ ಇವೆ ಅಥವಾ ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಇವೆ ಅಂತೇಳಿ ರೆಕಗ್ನೈಸ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ಕ್ವಶನ್ಸ್ ಹೆಂಗ್ ಬರ್ಬೋದು ಇಲ್ಲಿ ನೋಡಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಗಳನ್ನು ಸಿಸ್ಟಮಿಕ್ ರಿಸ್ಕ್ ಸೂಚ್ಯಂಕಗಳ ಆಧಾರದ ಮೇಲೆ ಸೆಬಿ ಗುರುತಿಸುತ್ತದೆ. ನಾವು ಆಲ್ರೆಡಿ ನ್ಯೂಸ್ ಆರ್ಟಿಕಲ್ ಅಲ್ಲೇ ನೋಡಿದ್ವಿ, ಅದು ಸೆಬಿ ಅಲ್ಲ, ಬದಲಿಗೆ RBI. ಸೊ ಹಂಗಾಗಿ ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಬಂದು ಭಾರತದ GDPಯ 2% ಅಥವಾ ಹೆಚ್ಚಿನ ಬೆಲೆಯುಳ್ಳ ಬ್ಯಾಂಕುಗಳನ್ನು ಇದರಡಿಯಲ್ಲಿ ಪರಿಗಣಿಸಲಾಗುತ್ತದೆ. ಸೊ ನಾನು ಅದನ್ನೇ ಹೇಳಿದ್ದು. ಸೊ ಹಂಗಾಗಿ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು SBI, HDFC ಮತ್ತು ICICI ಬ್ಯಾಂಕ್ಗಳನ್ನು ಪ್ರಸ್ತುತ ಡೊಮೆಸ್ಟಿಕ್ ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಎಂಬುದಾಗಿ ಗುರುತಿಸಲಾಗಿದೆ. ಇದು ನಾವು ನ್ಯೂಸ್ ಪೇಪರ್ ಹೆಡ್ಲೈನ್ ಅಲ್ಲೇ ನೋಡಿದ್ವಿ. ಸೊ ಹಂಗಾಗಿ ಸ್ಟೇಟ್ಮೆಂಟ್ 1 ಮಾತ್ರ ರಾಂಗ್ ಆಗುತ್ತೆ, ಉಳಿದ 2 ಮತ್ತೆ 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ಬಂದು NCPOR ಬಗ್ಗೆ ಇದೆ. ಏನಿದು ಸುದ್ದಿ ಅಂತಂದ್ರೆ NCPOR ಬಂದು 25 ವರ್ಷನ ಕಂಪ್ಲೀಟ್ ಮಾಡಿದ್ಯಂತೆ. ಏನಿದೆ NCPOR ಅಂತಂದ್ರೆ, NCPOR ಅಂತಂದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನ್ ರಿಸರ್ಚ್ ಅಂತ ಹೇಳ್ಬಿಟ್ಟು, ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನ್ ರಿಸರ್ಚ್. ಈ ಪೋಲಾರ್ ಮತ್ತೆ ಓಷನ್ ರೀಜನ್ ಗಳಲ್ಲಿ ರಿಸರ್ಚ್ ಮಾಡಬೇಕು ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳುತ್ತೆ ಕೆಲವೊಂದು ಸೆಂಟರ್ಗಳನ್ನ. ಸೊ ಅದನ್ನೆಲ್ಲ ಪೂರ್ತಿ ಮಾಡುವಂತದ್ದು ಈ ಒಂದು NCPOR ಆಗಿರುತ್ತೆ. ಸೊ NCPOR ಏನಾಗುತ್ತೆ ಅಂತಂದ್ರೆ ಇದು ಒಂದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಕೆಳಗಡೆ ಎಸ್ಟಾಬ್ಲಿಷ್ ಆಗಿರುವಂತಹ ಒಂದು ಡಿಪಾರ್ಟ್ಮೆಂಟ್ ಆಗಿದೆ ಅಥವಾ ಒಂದು ಬಾಡಿ ಆಗಿದೆ. ಸೊ ಇದೇನ್ ಮಾಡುತ್ತೆ, ಈ ಧ್ರುವ ಪ್ರದೇಶಗಳು ಅಂತಂದ್ರೆ ಯಾವುದು ನಮ್ಗೆ ನೆನಪಾಗುವಂತದ್ದು ಯಾವುದು, ಅಂಟಾರ್ಟಿಕಾ ಅಲ್ವಾ. ಸೌತ್ ಅಲ್ಲಿ ಅಂಟಾರ್ಟಿಕಾ, ನಾರ್ತ್ ಅಲ್ಲಿ ಆರ್ಟಿಕ್, ಮತ್ತೆ ಹಿಮಾಲಯನು ಕೂಡ ಹೌದಲ್ವಾ. ಇಲ್ಲೂ ಕೂಡ ಹೆಚ್ಚು ಮಂಜಿದೆ. ಸೊ ಹಿಮಾಲಯ ಇಲ್ಲೇನ್ ಮಾಡುತ್ತೆ ಅಂತಂದ್ರೆ ಕೆಲವೊಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಗಳನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹಿಮಾಲಯ ಅಂತಂದ್ರೆ ಹಿಮಾಂಶು, ಮತ್ತೆ ಆರ್ಟಿಕ್ ಅಂತ ಬಂದಾಗ ಹಿಮಾದ್ರಿ, ಇವೆಲ್ಲ ಇಂಪಾರ್ಟೆಂಟ್, ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅಂಟಾರ್ಟಿಕಾ ಅಂತ ಬಂದಾಗ ಸೌತ್ ಅಲ್ವಾ ಇದು. ಸೊ ದಕ್ಷಿಣ ಗಂಗೋತ್ರಿ, ಮತ್ತೆ ಮೈತ್ರಿ, ಮತ್ತೆ ಭಾರತಿ. ಸೊ ಈ ರೀತಿಯಾಗಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿಸಿ ಅಲ್ಲಿ ರಿಸರ್ಚ್ ಕಂಡಕ್ಟ್ ಮಾಡ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಕ್ವಶನ್ಸ್ ಬಂದ್ರೆ ಯಾವ ರೀತಿ ಬರ್ಬೋದು ನೋಡ್ತಾ ಹೋಗೋಣ. ಕೆಳಗಿನ ಯಾವ ಕೇಂದ್ರಗಳು NCPOR ನ ಸಂಶೋಧನಾ ಕಾರ್ಯಕ್ರಮಗಳೊಂದಿಗೆ ಸಂಬಂಧ ಹೊಂದಿಲ್ಲ ಅಂತ ಕೇಳಿದೆ. ಅಂದ್ರೆ ನಾವೇನ್ ರಿಸರ್ಚ್ ಸೆಂಟರ್ಗಳನ್ನ ಲಿಸ್ಟ್ ಮಾಡ್ತಾ ಇದ್ವಲ್ಲ ಅದು ಯಾವ್ದು NCPOR ಜೊತೆ ಸಂಬಂಧ ಹೊಂದಿಲ್ಲ ಅಂತ ಕೇಳಿದ್ದಾರೆ. ಮೈತ್ರಿ ನಾನು ಲಿಸ್ಟ್ ಮಾಡಿದ್ದೆ, ಹಿಮಾದ್ರಿ ಲಿಸ್ಟ್ ಮಾಡಿದ್ದೆ, ಭಾರತಿ ಕೂಡ ಲಿಸ್ಟ್ ಮಾಡಿದ್ದೆ. ಈ ಸಾಗರ್ ಸಾಮ್ರಾಟ್ ಅನ್ನೋದು ಇದರ ಒಂದು ಭಾಗ ಆಗಿಲ್ಲ, NCPOR ನ ಭಾಗ ಆಗಿರೋದಿಲ್ಲ. ಮತ್ತೆ ಅದ್ರ ಮಿನಿಸ್ಟ್ರಿ ನೆನ್ಪಿಟ್ಕೋಬೇಕಾಗತ್ತೆ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಇದು ಕರ್ನಾಟಕ ಆರ್ಟಿಕಲ್, ಕರ್ನಾಟಕ ರಿಲೇಟೆಡ್. ಬೆಂಗಳೂರು ಏನ್ ಮಾಡುತ್ತೆ ಅಂತಂದ್ರೆ ಇಂಡಿಯಾದ ಫಸ್ಟ್ ಸ್ಟಾರ್ಟ್ಅಪ್ ಅಂಡ್ ಟೆಕ್ ಮ್ಯೂಸಿಯಂ ನ ಹೋಸ್ಟ್ ಮಾಡ್ತಾ ಇದೆ, ಅಂದ್ರೆ ತರ್ತಾ ಇದ್ದಾರೆ. 2027 ಬೆಂಗಳೂರಲ್ಲಿ ಎಲ್ಲಿ ಅಂತಂದ್ರೆ NGF ಇದೆಯಲ್ಲ, ಬೆಂಗಳೂರಿನ NGF, ಅಲ್ಲೇನ್ ಮಾಡ್ತಾ ಇದಾರೆ ಅಂತಂದ್ರೆ PPP ಮಾಡೆಲ್ ಅಂತ ಕರಿತೀವಿ. ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಅಲ್ಲಿ, ಅಂದ್ರೆ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ಮ್ಯೂಸಿಯಂ ಎಸ್ಟಾಬ್ಲಿಷ್ ಮಾಡ್ತಾ ಇದಾರೆ. ಆ ಮ್ಯೂಸಿಯಂ ಯಾವ್ದ್ರ ಬಗ್ಗೆ ಇದೆ, ಸ್ಟಾರ್ಟ್ಅಪ್ಸ್ ಬಗ್ಗೆ ಇದೆ, ಮತ್ತೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಇದೆ. ಅಂದ್ರೆ ಟೆಕ್ನಾಲಜಿ ಹೆಂಗೆ ವಾಲ್ವ್ ಆಗ್ತಾವ ಅನ್ನೋದ್ರಿಂದ ಹಿಡಿದು ಈಗ ನಡೀತಿರುವಂತಹ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಅಂತ ಕರಿತೀವಲ್ಲ, ಸೊ ಅಲ್ಲಿವರೆಗೂ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ಮ್ಯೂಸಿಯಂ ನ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ ಬೆಂಗಳೂರು ಅಂತ ಈ ರೀತಿ ಸಿಂಪಲ್ ಕ್ವಶನ್ಸ್ ಕೇಳಬಹುದು. ಅದು ಬಿಟ್ಟರೆ ಇನ್ಯಾವ ರೀತಿ ಕ್ವಶನ್ಸ್ ಬರ್ಬೋದು ಇಲ್ಲಿ ನೋಡಿ. ಭಾರತದ ಮೊದಲ ಸ್ಟಾರ್ಟ್ಅಪ್ ಮತ್ತು ತಂತ್ರಜ್ಞಾನ ಸಂಗ್ರಹಾಲಯದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಸಂಗ್ರಹಾಲಯವನ್ನು ಬೆಂಗಳೂರು ನ್ಯೂ ಗವರ್ಮೆಂಟ್ ಎಲೆಕ್ಟ್ರಿಕ್ ಫ್ಯಾಕ್ಟರಿ ಅಥವಾ NGF ಅಂತ ಏನ್ ಹೇಳ್ತೀವಲ್ಲ, ಸೊ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಯಾವ್ದ್ರ ಮೂಲಕ, ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ PPP ಮಾಡೆಲ್ ಮೂಲಕ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಾನು ಇದನ್ನು ಹೇಳಿದ್ದು. ಸೊ ಇದು ಸರಿಯಾಗಿದೆ. ಈ ಯೋಜನೆಯನ್ನು ಸಂಪೂರ್ಣವಾಗಿ ಸಂಸ್ಕೃತಿ ಸಚಿವಾಲಯ ಮೂಲಕ ಮುನ್ನಡೆಸಲಾಗುತ್ತದೆ. ಇಲ್ಲ, ನಾವು ಇದು ಗೊತ್ತಾಗ್ತಾ ಇದೆ. ಸ್ಟಾರ್ಟ್ಅಪ್ ಟೆಕ್ನಾಲಜಿ ಅಂತಂದಾಗ ನಮ್ಗೆ ನೆನ್ಪಿಟ್ಕೋಬೇಕಾಗಿರೋದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ. ಅದ್ರ ಕೆಳಗಡೆ ಬರುವಂತಹ ITBT ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಸೊ ಅದು ಇದರ ಉಸ್ತುವಾರಿ ನೋಡ್ಕೋತಾ ಇದೆ. ಸೊ ಹಂಗಾಗಿ ಇದಕ್ಕೆ ಬಂದು ಒಂದು ಮಾತ್ರ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡ್ತಿದ್ರೆ ರಾಜ್ಭವನ್ ಈಗ ಕರ್ನಾಟಕದಲ್ಲಿ ಲೋಕಭವನ ಅಂತ ರೀನೇಮ್ ಮಾಡಿದ್ದಾರೆ. ಹೆಂಗ್ ರೀನೇಮ್ ಮಾಡಿದ್ರು? ಸೊ ಇದನ್ನ ರೀನೇಮ್ ಮಾಡೋದಕ್ಕಿಂತ ಮುಂಚೆ ನಾವು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಬೇರೆ ಬೇರೆ ಕಡೆ ಎಲ್ಲ ಅದೇ ಹೆಸರನ್ನ ಬಳಸಬೇಕಲ್ಲ, ಸೊ ಅದಕ್ಕೋಸ್ಕರ. ಸೊ ಏನ್ ಮಾಡ್ತಾರೆ, ಫಸ್ಟ್ ಹೋಮ್ ಮಿನಿಸ್ಟ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಹೋಮ್ ಮಿನಿಸ್ಟ್ರಿಯಿಂದ ಓಕೆ ಆದ್ಮೇಲೆ ನೆಕ್ಸ್ಟ್ ಅದು ಗವರ್ನರ್ ಆರ್ಡರ್ ಮೂಲಕ ಇದನ್ನ ಎಸ್ಟಾಬ್ಲಿಷ್ ಮಾಡಿಸ್ತಾರೆ. ಸೊ ಈ ರೀತಿಯಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ರಾಜ್ಭವನನ ಲೋಕಭವನ ಅಂತ ಹೇಳಿ ಈಗ ರೀನೇಮ್ ಮಾಡಿದ್ದಾರೆ. ಇದು ಯಾವಾಗ ಕಟ್ಟಿದ್ದು ರಾಜ್ಭವನ ಕರ್ನಾಟಕದಲ್ಲಿ ಕಟ್ಟಿದ್ದು 1840s ಅಲ್ಲಿ. ಯಾವ್ದಾದ್ರು ಈ ರೀತಿಯಾಗಿ ಬಿಲ್ಡಿಂಗ್ ವಿಚಾರಗಳು ಬಂತು ಅಂತಂದ್ರೆ ಅದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅಥವಾ ಫ್ಯಾಕ್ಟ್ಸ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. 1840s ಅಲ್ಲಿ ಮಾರ್ಕ್ ಕಬ್ಬನ್ ಅವರು ಕಟ್ಟಿದ್ದಾಗಿರುತ್ತೆ. ಇದು ಯಾರು ಕಟ್ಟಿರುವಂತದ್ದು? ಮಾರ್ಕ್
ಕಬ್ಬನ್ ಅವರು ಕಟ್ಟಿದಂತಹ ಬಿಲ್ಡಿಂಗ್ ಆಗಿರುತ್ತೆ ಈ ಒಂದು ರಾಜಭವನ. ಇದ್ರ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು? ಕರ್ನಾಟಕದ ರಾಜಭವನವನ್ನು ಲೋಕಭವನ ಎಂದು ಮರುನಾಮಕರಣ ಮಾಡುವ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗೃಹ ಸಚಿವಾಲಯದ ಅನುಮತಿ ನಂತರ ಹೆಸರನ್ನು ಬದಲಾವಣೆಗೆ ಅನುಮೋದನೆಗೊಂಡು ಕರ್ನಾಟಕ ರಾಜ್ಯಪಾಲರಿಂದ ಆದೇಶಿಸಲಾಯಿತು ಅಂತ ಹೇಳ್ತಾ ಇದೆ. ಹೌದು, ನಾನು ಆಲ್ರೆಡಿ ಹೇಳಿದ್ದೀನಿ, ಇದೇ ವೇನಲ್ಲಿ ಆಗುವಂತದ್ದು. ಕರ್ನಾಟಕ ಮಾತ್ರವೇ ಅಲ್ಲದೆ ತನ್ನ ರಾಜಭವನವನ್ನು ಲೋಕಭವನವೆಂದು ಕರ್ನಾಟಕ ಮಾತ್ರವೇ ತನ್ನ ರಾಜಭವನವನ್ನು ಲೋಕಭವನವೆಂದು ಮರುನಾಮಕರಣ ಮಾಡಿದೆ. ಇಲ್ಲ, ಇದಕ್ಕಿಂತ ಮುಂಚೆ ವೆಸ್ಟ್ ಬೆಂಗಾಳು, ತಮಿಳುನಾಡು, ಕರ್ನಾಟಕ, ತ್ರಿಪುರ, ಸಾಕಷ್ಟು ಉತ್ತರಾಖಂಡ್, ಸೊ ಇವೆಲ್ಲ ಏನ್ ಮಾಡಿದೆ ಅಂತಂದ್ರೆ ರಾಜಭವನ ಆಲ್ರೆಡಿ ಲೋಕಭವನ ಅಂತ ರಿನೇಮ್ ಮಾಡ್ಬಿಟ್ಟಿದೆ. ಸೊ ಹಂಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಮೂರನೇದು ಬಂದು ಬೆಂಗಳೂರು ರಾಜಭವನ ಅಥವಾ ಲೋಕಭವನವನ್ನು 1841-42 ಆಸ್ಪಾಸ್ನಲ್ಲಿ ಮಾರ್ಕ್ ಕಬ್ಬನ್ ಅವರು ಕಟ್ಟಿದ್ರು. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಹಂಗಾಗಿ ಎರಡನೇ ಸ್ಟೇಟ್ಮೆಂಟ್ ಮಾತ್ರ ರಾಂಗ್ ಆಗುತ್ತೆ. ಇಲ್ಲಿ ಕೇಳಿರೋ ಪ್ರಶ್ನೆ ಹೇಗೆ ಎಷ್ಟು ಕರೆಕ್ಟ್ ಆಗಿದೆ ಅಂತ ಕೇಳಿದೆ, ಎಷ್ಟು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದೆ ಅಂತ ಕೊಟ್ಟಿರೋದ್ರಿಂದ ಕೇವಲ 2 ಮಾತ್ರ ಸರಿಯಾಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ, ಕೂಡಿ ಬಾಳೋಣ ಅಂತ ಹೇಳ್ಬಿಟ್ಟು ಒಂದು ಇನಿಷಿಯೇಟಿವ್ ತರ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಯಾರು ತರ್ತಾರ ಅಂತದ್ದು ಅಂತಂದ್ರೆ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ತರ್ತಾರ ಅಂತದ್ದು. ಏನಿದು ಕೂಡಿ ಬಾಳೋಣ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತಂದ್ರೆ ಮದುವೆಗಿನ ಮುಂಚೆ ಕೆಲವೊಂದು ಡೌಟ್ಗಳು ಇರ್ತವೆ, ಅಥವಾ ಕೆಲವು ಸಲಹೆಗಳು ಬೇಕಾಗಿರುತ್ತೆ, ಕೌನ್ಸಿಲಿಂಗ್ ನೀಡಿರುತ್ತೆ, ಒಂದು ಗೈಡೆನ್ಸ್ ಬೇಕಾಗಿರುತ್ತೆ, ಅಥವಾ ಒಂದು ಪ್ರೊಸೀಜರ್ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲೇ ಇರುತ್ತೆ. ಸೊ ಇದ್ರ ಬಗ್ಗೆ ಸಮಾಲೋಚನೆ ಮಾಡೋದಕ್ಕೆ ಒಂದು ರೀತಿನಲ್ಲಿ ಸಮಾಲೋಚನೆ ಮಾಡಿ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಏನ್ ಮಾಡಿದೆ ಅಂತಂದ್ರೆ ಈ ಒಂದು ಸ್ಕೀಮ್ ನ ತಂದಿದೆ. ಯಾವ್ದನ್ನ ಇನ್ಸ್ಪಿರೇಷನ್ ತಗೊಂಡಿದೆ ಅಂತಂದ್ರೆ ಸೆಂಟ್ರಲ್ ಅಲ್ಲಿ ಆಲ್ರೆಡಿ ತೇರೆ ಮೇರೆ ಸ್ವಪ್ನೆ ಅಂತ ಹೇಳಿ ಒಂದು ಸ್ಕೀಮ್ ಇತ್ತು. ಆ ಸ್ಕೀಮ್ ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಈಗ ಸ್ಟೇಟ್ ಅಲ್ಲೂ ಕೂಡ ಕೂಡಿ ಬಾಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ನ ತಂದಿದ್ದಾರೆ. ಸೊ ಇದ್ರ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಮಾಡಬಹುದು ನೋಡಿ, ಇಲ್ಲೇ ಹೇಳಿದೆ, ರಾಜ್ಯ ಮಹಿಳಾ ಆಯೋಗ ತಂದಿರೋದಾಗಿರುತ್ತೆ. ಕೂಡಿ ಬಾಳೋಣ ಸಲಹಾ ಕೇಂದ್ರಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೂಡಿ ಬಾಳೋಣ ರಾಜ್ಯ ಮಹಿಳಾ ಆಯೋಗದ ಮೂಲಕ ವಿಚ್ಛೇದಿತರಿಗೆ ಸಲಹೆ ಕಾರ್ಯಕ್ರಮವಾಗಿದೆ, ಅಂದ್ರೆ ಸಲಹಾ ಕಾರ್ಯಕ್ರಮವಾಗಿದೆ ಅಂತ ಹೇಳ್ತಾ ಇದೆ. ಇಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಬಂದು ವಿಚ್ಛೇದಿತರಿಗಲ್ಲ, ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಅಥವಾ ಯಾರು ಮುಂದೆ ಮದುವೆ ಆಗ್ತಾರಲ್ಲ ಅವ್ರಿಗೆ ಸಲಹೆ ಕೊಡ್ಬೇಕು ಅಂತ ಇರೋದು. ಸೊ ಹಂಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಎರಡನೇದು ಬಂದು ಈ ಕಾರ್ಯಕ್ರಮವು ರಾಷ್ಟ್ರೀಯ ಮಹಿಳಾ ಆಯೋಗದ ತೇರೆ ಮೇರೆ ಸ್ವಪ್ನೆ ಇಂದ ಪ್ರೇರೇಪಿತಗೊಂಡಿದೆ. ಹೌದು, ಸೆಂಟ್ರಲ್ ಈ ತರದ ಒಂದು ಸ್ಕೀಮ್ ಇತ್ತು. ಸೊ ಅದನ್ನ ಪ್ರೇರಣೆಯಾಗಿ ತಗೊಂಡು ನಾವೀಗ ಕೂಡಿ ಬಾಳೋಣ ಅನ್ನೋ ಒಂದು ಸ್ಕೀಮ್ ನ ತರ್ತಾ ಇದೀವಿ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಈ ಕೇಂದ್ರಗಳಿಗೆ ಹಣಕಾಸು ಅನುದಾನಗಳು CSR ನಿಧಿಗಳಿಂದ ಬರುತ್ತದೆ. ಅಂದ್ರೆ ಅನುದಾನಗಳಿಂದ ಬರ್ಬೋದು ಅಥವಾ CSR ಇಂದ ಬರ್ಬೋದು, ಸಪರೇಟ್ ಫಂಡ್ ಅಂತ ಇರಲ್ಲ. ಸೊ ಹಂಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿ ಅಂತ ಕೇಳಿದೆ. ಸೊ ಹಂಗಾಗಿ 2 ಹೇಳಿಕೆಗಳು ಮಾತ್ರ ಕರೆಕ್ಟ್ ಆಗಿರುತ್ತೆ, ಒಂದು ಮಾತ್ರ ತಪ್ಪಾಗಿದೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಕಳಸಾ ಬಂಡೂರಿ ಪ್ಲಾನ್ ಬಗ್ಗೆ ಇದೆ. ಏನಾಗಿದೆ ಅಂತಂದ್ರೆ ಕಳಸಾ ಬಂಡೂರಿ ಪ್ರಾಜೆಕ್ಟ್ ಅನ್ನೋದು ನಾವು ನಾರ್ತ್ ಕರ್ನಾಟಕದಲ್ಲಿ ತರ್ತಿರುವಂತದ್ದು. ಎಸ್ಪೆಷಲಿ ಈ ಗದಗು, ಧಾರವಾಡ, ಬೆಳಗಾವಿ, ಬಾಗಲಕೋಟೆ ಅಂತ ರೀಜನ್ಗಳಲ್ಲಿ ಒಂದು ನೀರಾವರಿನ ತರಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಗೋವಾದಲ್ಲಿ ಹರಿತಾ ಇರುವಂತಹ ಮಹದಾಯಿ ರಿವರ್ನ ಟ್ರಿಬ್ಯೂಟರಿಗಳು ಅಥವಾ ಉಪನದಿಗಳು ಅಂತ ಏನ್ ಕರಿತೀವಲ್ಲ, ಕಳಸಾ ಬಂಡೂರಿ, ಇವುಗಳ ಉಪನದಿಗಳ ಕೆಲವೊಂದು ಭಾಗದ ನೀರನ್ನು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮಲಪ್ರಭಾಗೆ ಡೈವರ್ಟ್ ಮಾಡ್ಕೊಂಡು ನಮ್ಮಲ್ಲಿ ನೀರಾವರಿ ತರಬೇಕು ಅಂತ ಪ್ಲಾನ್ ಮಾಡ್ಕೊಂತ ಇದೀವಿ. ಸೊ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಬಂದಿದೆ. ಏನಂತ ಹೇಳುತ್ತೆ ರಿಪೋರ್ಟ್ ಅಂತಂದ್ರೆ, ಇಫ್ ಇನ್ ಕೇಸ್ ಅದು ಪ್ಲಾನ್ ಪ್ರಾಪರ್ ಆಗಿಲ್ಲ ಅಂತಂದ್ರೆ ಡಿಸಾಸ್ಟರ್ ಆಗುತ್ತೆ, ಅಥವಾ ನಾರ್ತ್ ಕರ್ನಾಟಕ ರೀಜನ್ ಅಥವಾ ಏನು ಒಂದು ಗೋವಾ ರೀಜನ್ ಅಲ್ಲಿ ಇದೆಯಲ್ಲ, ಸೊ ಅಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ಇದ್ರ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು? ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಳಸಾ ಬಂಡೂರಿ ಯೋಜನೆ ಮಹದಾಯಿ ನದಿಯಿಂದ ನೀರನ್ನು ಮಲಪ್ರಭಾ ನದಿಗೆ ತಿರುಗಿಸುತ್ತದೆ. ಹೇಳಿದೀನಿ, ಹೌದು, ಕರೆಕ್ಟ್. ಈ ಯೋಜನೆಯಿಂದ ಮರುಭೂಮೀಕರಣ ಮತ್ತು ಅರಣ್ಯನಾಶ ರೀತಿಯ ಪರಿಸರ ಸಂಬಂಧಿ ಸಮಸ್ಯೆಗಳು ಎದುರಾಗಲಿದೆ. ಯಾವಾಗ್ಲೂ ಅಷ್ಟೇ, ಎಕಲಾಜಿಕಲ್ ಡೆವಲಪ್ಮೆಂಟ್, ಎಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಎಕಲಾಜಿಕಲ್ ಕನ್ಸರ್ವೇಷನ್, ಎಕನಾಮಿಕ್ ಡೆವಲಪ್ಮೆಂಟ್ ವೈಸ್ ವರ್ಷ ಆಗುತ್ತೆ. ನಾವು ಎಕನಾಮಿಕಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಕೆಲವೊಂದು ಟೈಮ್ ಅಲ್ಲಿ ಎಕಲಾಜಿಕಲ್ ಕನ್ಸರ್ವೇಷನ್ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಸೊ ಹಂಗಾಗಿ ಈಗ ಯಾವ್ದಾದ್ರು ಒಂದು ಡ್ಯಾಮ್ ಕಟ್ತೀವಿ ಅಂತಂದ್ರೆ ಫಾರೆಸ್ಟ್ ಸಬ್ಬರ್ಜ್ ಆಗುವಂಥದ್ದು ಇದೆಲ್ಲ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇದಾಗೋ ಚಾನ್ಸಸ್ ಇದೆ. ಸೊ ಇದಕ್ಕೆ ಆನ್ಸರ್ ಬಂದು 2 ಕರೆಕ್ಟ್ ಆಗಿರುತ್ತೆ ನೋಡಿ. ಇದನ್ನೇ ಹೇಳ್ತಿರೋದು, ಈ ಮ್ಯಾಪ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಗೋವಾದಲ್ಲಿ ಹರಿತಾ ಇರುವಂತಹ ರಿವರ್ ಯಾವುದು? ಮಹದಾಯಿ ರಿವರ್. ಇದರ 2 ಟ್ರಿಬ್ಯೂಟರಿಗಳು ಯಾವುದು? ಒಂದು ಕಳಸಾ, ಇನ್ನೊಂದು ಬಂಡೂರ. ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಹರಿತಾ ಇರುವಂತ ಮಲಪ್ರಭಾಗೆ ಎರಡನ್ನು ಕನೆಕ್ಟ್ ಮಾಡ್ಬಿಟ್ಟು ಹೆಚ್ಚಿಗೆ ನೀರನ್ನು ಅಲ್ಲಿ ಕಳಿಸಿ ನಮ್ಮ ಒಂದು ನಾರ್ತ್ ಕರ್ನಾಟಕ ರೀಜನ್ಗೆ ನೀರಾವರಿ ತರಬೇಕು ಅಂತ ಪ್ಲಾನ್ ಮಾಡ್ತಿದ್ದು. ಮುಂದೆ ಒಂದು ಪ್ರಶ್ನೆ ಹೋಗೋದಾದ್ರೆ, ಈಗ ಏನಾಗಿದೆ ಅಂತಂದ್ರೆ ಇಂಡಿಯಾದಲ್ಲಿ ಅದರಲ್ಲೂ ರಾಜಸ್ಥಾನದ ಜೋಧ್ಪುರದಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಸುಮಾರು 1 ಕೋಟಿ ಸೋಲಾರ್ ಪ್ಯಾನೆಲ್ಗಳನ್ನ ತಂದು
ಒಂದು ರೆಕಾರ್ಡ್ ಆಗಿದೆ. ಅಂದ್ರೆ ಅದರಿಂದ ರಿನ್ಯೂವಬಲ್ ಎನರ್ಜಿನ ನಾವು ಜನರೇಟ್ ಮಾಡ್ತಾ ಇದೀವಿ. ಅಂದ್ರೆ ಇದಕ್ಕಿಂತ ಮುಂಚೆ ಚೀನಾ ತರ್ತಾ ಇತ್ತು. ಈಗ ವರ್ಲ್ಡ್ ಹೈಯೆಸ್ಟ್ ಸೋಲಾರ್ ಪಾರ್ಕ್ ಯಾವ್ದು ಅಂತ ಕೇಳಿದ್ರೆ ನಿಮ್ಗೆ ಕ್ವಶನ್, ಅಂದ್ರೆ ಲೈಕ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಯಾವ್ದು ಅಂತ ಕೇಳಿದ್ರೆ ಇಂಡಿಯಾ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು? ಜಗತ್ತಿನ ಅತ್ಯಂತ ದೊಡ್ಡ ಏಕವ್ಯಸ್ತ ಸೌರ ಪಾರ್ಕ್ ಬದ್ಲಾ, ಯಾವ್ದದು? ಬದ್ಲಾ, ರಾಜಸ್ಥಾನದಲ್ಲಿರುವಂತಹ ಬದ್ಲಾ ಎಲ್ಲಿ ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗುತ್ತೆ ಜೋಧ್ಪುರ್ ಜಿಲ್ಲೆಯ ರಾಜಸ್ಥಾನ ಅಂತ ಹೇಳ್ಬಿಟ್ಟು. ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ, ಅದು ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಟುಡೇ ನಲ್ಲಿ ತಗೊಂಡಿರುವಂತಹ ಆರ್ಟಿಕಲ್ ಇದು. ಏನಂತಂದ್ರೆ ನಾವು ISS ಬಗ್ಗೆ ಕೇಳಿರ್ಬೋದು, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು. ಅದೇ ರೀತಿನಲ್ಲಿ ನಮ್ದೇ ಆದಂತಹ ಒಂದು ಸ್ಪೇಸ್ ಸ್ಟೇಷನ್, ಅಂದ್ರೆ ಅಂತರಿಕ್ಷ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡಬೇಕು. ಸ್ಪೇಸ್ ಅಲ್ಲಿ ನಮ್ದೇ ಆದಂತಹ ಒಂದು ರಿಸರ್ಚ್ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಮೈಕ್ರೋ ಗ್ರಾವಿಟಿ ಲೆವೆಲ್ ಅಲ್ಲಿ ರಿಸರ್ಚ್ ನ ಕಂಡಕ್ಟ್ ಮಾಡುವಂತದ್ದಾಗಬಹುದು, ಅಥವಾ ಸ್ಪೇಸ್ ಸ್ಟೇಷನ್ ಬಗ್ಗೆ ರಿಸರ್ಚ್ ಮಾಡುವಂತದ್ದು. ಸೊ ಇದಕ್ಕೆ ಅಂತ ಹೇಳ್ಬಿಟ್ಟು ನಮ್ದೇ ಆದಂತಹ ಒಂದು ಸ್ಪೇಸ್ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡಬೇಕು. ಎಲ್ಲಿ? ಲೋ ಅರ್ತ್ ಆರ್ಬಿಟ್. ಅರ್ತ್ ನ ಸುಮಾರು 400ರಿಂದ 450 ಕಿಲೋಮೀಟರ್ ಎತ್ತರದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ರಿಸರ್ಚ್ ಸ್ಟೇಷನ್ ಕಂಡಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು ಆಲ್ರೆಡಿ ಚಂದ್ರಯಾನ 3, 4 ಇದೆಲ್ಲ ನಡೀತಾ ಇದೆ. ಜೊತೆಗೆ ಗಗನಯಾನ್ ಬಗ್ಗೆನೂ ಪ್ಲಾನ್ ಮಾಡ್ತಾ ಇದೀವಿ. ಸೊ ಇದಕ್ಕೆಲ್ಲ ನಮ್ದೇ ಆದಂತ ಒಂದು ರಿಸರ್ಚ್ ಸ್ಟೇಷನ್ ಇದ್ದಾಗ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡಿದೆ ಅಂತಂದ್ರೆ, ಈಗ ಇಸ್ರೋ ಏನ್ ಮಾಡಿದೆ ಅಂತಂದ್ರೆ, ಇದನ್ನ 5 ಮಾಡ್ಯೂಲ್ ಅಲ್ಲಿ ಕಳಿಸ್ತೀವಿ ನಾವು ರಿಸರ್ಚ್ ಸ್ಟೇಷನ್. ಅದ್ರಲ್ಲಿ ಒಂದು ಮಾಡ್ಯೂಲ್ ಬಂದು BAS ಅಂತ ಕರಿತೀವಿ. BAS ಅಂದ್ರೆ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ ಹೇಳ್ಬಿಟ್ಟು ಮಾಡ್ಯೂಲ್ 1 ಫಸ್ಟ್ ಮಾಡ್ಯೂಲ್ ಈಗ ರೆಡಿ ಆಗಿದೆ. ಸೊ ಅದ್ರ ಬಗ್ಗೆ ಈಗ ಇಂಡಿಯಾ ಟುಡೇ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತದ್ದು. ಇದ್ರ ಬಗ್ಗೆ ಕ್ವಶನ್ಸ್ ಹೆಂಗ್ ಬರ್ಬೋದು? ಭಾರತ ನಿರ್ಮಿಸುತ್ತಿರುವ ಭಾರತೀಯ ಅಂತರಿಕ್ಷ ನಿಲ್ದಾಣ BAS ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. BAS ಭೂಮಿಯ ಕೆಳಕಕ್ಷೆಯಲ್ಲಿನ, ಅಂದ್ರೆ ಲೋವರ್ ಅರ್ತ್ ಆರ್ಬಿಟ್ ಅಂತ ಹೇಳದ್ನಲ್ಲ, ಅಲ್ಲಿ ಸುಮಾರು 400-450 ಕಿಲೋಮೀಟರ್ ಅಲ್ಲಿ ಓಕೆನಾ ಸ್ಥಾಪಿಸಲ್ಪಡುತ್ತದೆ. ಹೌದು, ಇದು ಆಲ್ರೆಡಿ ಹೇಳಿದೀನಿ, ಕರೆಕ್ಟ್ ಇದೆ. ಸ್ವದೇಶಿ ಮಾಡ್ಯೂಲ್ ಅಂದ್ರೆ ಈ ಒಂದು ಮಾಡ್ಯೂಲ್ಗಳನ್ನ ನಾವೇ ಬಿಲ್ಡ್ ಮಾಡ್ತಾ ಇದೀವಿ. BAS ಈಗ ಕಂಪ್ಲೀಟ್ ಆಗಿದೆ. BAS 1 ಅನ್ನು 2028ರಲ್ಲಿ ಉಡಾವಣೆ ಮಾಡಲು ಯೋಜಿಸಿದೆ. ಹೌದು, ಈಗ ರೆಡಿ ಮಾಡಿದೀವಿ, ಅದನ್ನ 2028ರಲ್ಲಿ ಉಡಾವಣೆ ಮಾಡ್ತೀವಿ. ನಮ್ಮ ಪ್ಲಾನ್ ಇರೋದೇನಂತಂದ್ರೆ 2035 ಎಲ್ಲಾನು ಕಂಪ್ಲೀಟ್ ಮಾಡ್ಬೇಕು. ಎಲ್ಲ 5 ಮಾಡ್ಯೂಲ್ಗಳನ್ನ ಕಂಪ್ಲೀಟ್ ಮಾಡಿ ಅದನ್ನ ಕಾರ್ಯಾಚರಣೆಗೆ ತರಬೇಕು 2035 ಅಂತ ಹೇಳ್ಬಿಟ್ಟು ಇಸ್ರೋ ಪ್ಲಾನ್ ಹಾಕೊಂಡಿರೋದು. ಓಕೆನಾ? ಅದರ ಮೊದಲ ಮಾಡ್ಯೂಲ್ ಬಂದು ನಾವು 2028ರಲ್ಲಿ ಲಾಂಚ್ ಮಾಡ್ತಾ ಇದೀವಿ. 3ನೇ ಸ್ಟೇಟ್ಮೆಂಟ್ ಬಂದು, ಈ ನಿಲ್ದಾಣವು 2030ರೊಳಗೆ ಸಂಪೂರ್ಣ ಕಾರ್ಯಾಚರಣೆ ಆಗಿದೆ. ನಂಬರ್ಸ್ ಬಂದಾಗ ಇಟ್ ಈಸ್ ಈಸಿ ಟು ಆಲ್ಟರ್. ಸೊ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿರೋದು ಯಾವಾಗ ಇದು ಕಾರ್ಯಾಚರಣೆಗೆ ಬರಬೇಕು ಅಂತ ಅನ್ಕೊಂಡಿರೋದು ಅಂತಂದ್ರೆ 2035ರಲ್ಲಿ. ಸೊ ಹಾಗಾಗಿ ಇದೊಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಉಳಿದ 2 ಕರೆಕ್ಟ್ ಆಗಿವೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಇಂಡಿಯಾ ಟು ಹೋಸ್ಟ್ ಯುನೆಸ್ಕೋ ಇಂಟ್ಯಾಜಿಬಲ್ ಕಲ್ಚರ್ ಹೆರಿಟೇಜ್ ಕಮಿಟಿ ಅಂತ ಹೇಳ್ಬಿಟ್ಟು. ಏನ್ ಗೊತ್ತಾ, ನಮ್ಮಲ್ಲಿ ವಿಶ್ವ ಮಟ್ಟದಲ್ಲಿ ಎಜುಕೇಶನ್ ಸಂಬಂಧಪಟ್ಟಂಗೆ, ಸೈಂಟಿಫಿಕ್ ರೀತಿ ಸಂಬಂಧಪಟ್ಟಂಗೆ, ಅಥವಾ ಕಲ್ಚರಲ್ ಸಂಬಂಧಪಟ್ಟಂಗೆ ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಇದೆ ಅಂತಂದ್ರೆ ಅದು ಯುನೆಸ್ಕೋ. ಇದು UN ನ ಬಾಡಿ ಆಗಿರುತ್ತೆ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ, ಈ ಕಲ್ಚರ್ ಸಂಬಂಧಪಟ್ಟಂತ ಅಥವಾ ವಿಚಾರಗಳನ್ನ ಏನ್ ಮಾಡುತ್ತೆ ಅಂತಂದ್ರೆ ನೋಟ್ ಮಾಡ್ಕೊಳ್ತಾ ಇರುತ್ತೆ, ರೆಕಗ್ನೈಸ್ ಮಾಡುತ್ತೆ, ವರ್ಲ್ಡ್ ವೈಡ್ ಅದಕ್ಕೆ ರೆಕಗ್ನೈಸೇಷನ್ ಸಿಗೋ ತರ ಮಾಡ್ತಾ ಇರುತ್ತೆ. ಇಲ್ಲಿ ಏನಂತಂದ್ರೆ ಇಂಟ್ಯಾಂಜಿಬಲ್ ಕಲ್ಚರಲ್ ಕಮಿಟಿ ಅಂತ, ಅಂದ್ರೆ ಅಮೂರ್ತ. ಈಗ ಫಾರ್ ಎಕ್ಸಾಂಪಲ್ ಯೋಗ ಅಂತ ಕರಿತೀವಿ, ದೀಪಾವಳಿ ಅಂತ ಕರಿತೀವಿ, ಅಂದ್ರೆ ಇವನ್ನ ಟಚ್ ಮಾಡಕ್ಕಾಗಲ್ಲ, ಬಟ್ ಅದು ಒಂದು ಪ್ರಾಕ್ಟೀಸ್ ಅಲ್ಲಿ ಇರುತ್ತೆ. ಸೊ ಇವನ್ನ ನಾವು ಇಂಟ್ಯಾಂಜಿಬಲ್ ಕಲ್ಚರ್ ಅಥವಾ ಅಮೂರ್ತ ಸಂಸ್ಕೃತಿ ಪರಂಪರೆ ಅಂತ ಕರಿತೀವಿ. ಸೊ ಇವುಗಳದ್ದು ಸಂಬಂಧಪಟ್ಟಂಗೆ ಒಂದು ಕಮಿಟಿ ಇದೆ. ಇದರ ಒಂದು ಕಮಿಟಿ ಅಂದ್ರೆ ಯಾವ್ದನ್ನ ಆಡ್ ಮಾಡ್ಬೇಕು, ಯಾವ್ದನ್ನ ಬಿಡಬೇಕು ಅಂತೇಳಿ, ಆ ಕಮಿಟಿನ ಈಗ ನಾವು ಇಂಡಿಯಾದಲ್ಲಿ ಹೋಸ್ಟ್ ಮಾಡ್ತಾ ಇದೀವಿ. ಅಂದ್ರೆ 20ನೇ ಒಂದು ಸೆಷನ್ ಈಗ ಡೆಲ್ಲಿಯ ಕೆಂಪುಕೋಟೆನಲ್ಲಿ ನಡೀತಾ ಇದೆ. ಸೊ ಅದ್ರ ಸಂಬಂಧಪಟ್ಟಂಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು? ಭಾರತವು ಅಮೂರ್ತ ಸಂಸ್ಕೃತಿ ಪರಂಪರೆ ಸಮಿತಿಯ 20ನೇ ಅಧಿವೇಶನವನ್ನು ನವದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಸ್ತಾ ಇದೆ. ಹೌದು, ನಾನು ಇದನ್ನು ಹೇಳಿದ್ದು. ನೆಕ್ಸ್ಟ್ ಬಂದು, ಈ ವರ್ಷ ಭಾರತವು ಛತ್ ಮಹಾಪರ್ವ. ಛತ್ ಅಂತಂದ್ರೆ ಇದೊಂದು ಹಬ್ಬ. ಯೂಶಲಿ ನಾವು ನೇಪಾಳ, ಬಿಹಾರ, ಉತ್ತರ ಪ್ರದೇಶ ಇಲ್ಲಿ ನೋಡುವಂಥದ್ದು. ಅಂದ್ರೆ ಸೂರ್ಯ ದೇವರಿಗೆ ಆರಾಧನೆ ಮಾಡುವಂತಹ ಹಬ್ಬ ಇದು. ಉತ್ತರ ಪ್ರದೇಶದಲ್ಲಿ ಅಂದ್ರೆ ಲೈಕ್ ನಾರ್ತ್ ಇಂಡಿಯಾದಲ್ಲಿ ನಾವು ನೋಡೋಕೆ ಜಾಸ್ತಿ ಸಿಗುವಂತಹ ಹಬ್ಬ ಇದಾಗಿರುತ್ತೆ. ಮತ್ತೆ ದೀಪಾವಳಿಯನ್ನು ಯುನೆಸ್ಕೋ ಅಮೂರ್ತ ಸಂಸ್ಕೃತಿ ಪರಂಪರೆಗೆ ನಾಮನಿರ್ದೇಶನ ಮಾಡಿದೆ. ಹೌದು, ಸದ್ಯಕ್ಕೆ ಈಗ ಮಾಡಿದೆ. ನಮ್ಮಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಆಗಿದೆ. ಫಾರ್ ಎಕ್ಸಾಂಪಲ್ ಯೋಗ ಬಗ್ಗೆ ಮಾತಾಡ್ತಾ ಇದ್ದೆ, ಮತ್ತೆ ದುರ್ಗಾ ಪೂಜಾ. ಸೊ ಸಾಕಷ್ಟನ್ನ ಆಡ್ ಮಾಡಿದೀವಿ. ಸೊ ಇದನ್ನ ಈಗ ಆಡ್ ಮಾಡ್ಬೇಕು ಅಂತೇಳಿ ನಾಮಿನೇಟ್ ಮಾಡಿದೀವಿ. ಸೊ ಹಾಗಾಗಿ ಈ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಸೊ ಹೇಳಿದ್ನಲ್ಲ, ಯಾವ್ದು ದುರ್ಗಾ ಪೂಜಾ ಆಗ್ಬೋದು, ಕುಂಭಮೇಳನೂ ಆಡ್ ಮಾಡಿದೀವಿ. ರೀಸೆಂಟ್ ಆಗಿ ಆಡ್ ಮಾಡಿರೋಲ್ಲ, ನೋಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಯೋಗ, ನವರೋಜು. ಸೊ ಈ ರೀತಿನಲ್ಲಿ ಈ ಒಂದು ಇಂಟ್ಯಾಂಜಿಬಲ್ ಕಲ್ಚರ್ ಏನಿದೆಯಲ್ಲ, ಇದನ್ನ ನಾವು ಯುನೆಸ್ಕೋಗೆ ಪಟ್ಟಿ ಮಾಡ್ತಾ ಹೋಗಿರ್ತೀವಿ. ಸೊ ಈಗ ನಾಮಿನೇಟ್ ಮಾಡಿರುವಂತದ್ದು ಯಾವುದು? ಛತ್ ಮಹಾಪರ್ವ ಮತ್ತೆ ದೀಪಾವಳಿ, ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ನಂಜನಗೂಡು ರಸಬಾಳೆ ಬಗ್ಗೆ ನಾವು ಓದಿರ್ತೀವಲ್ವಾ. ನಂಜನಗೂಡು ರಸಬಾಳೆ ಅಂದ್ರೆ GI ಟ್ಯಾಗ್ ಪಡೆದಿರುವಂತಹ ನಂಜನಗೂಡು ರಸಬಾಳೆ. ಇದಕ್ಕೆ 2005 ಅಥವಾ 2006ರಲ್ಲಿ GI ಟ್ಯಾಗ್ ಸಿಕ್ಕಿತ್ತಲ್ಲ. ಸೊ ಇದೇನಾಗಿದೆ ಅಂತಂದ್ರೆ, ಈ ಸುದ್ದಿನಲ್ಲಿ ಇರುವಂತದ್ದು,
ಆ ಬನಾನಾ ಬೆಳೆಯುವಂತ ಜಾಗ ಏನಾಗಿದೆ ಅಂತ ಈಗ ರಿವೈವಲ್ ಆಗ್ತಾ ಇದೆ ಅಂತೆ. ಯಾಕೆ ರಿವೈವಲ್ ಆಗ್ತಿದೆ ಅಂತದ್ದು ಏನಾಗಿತ್ತು ಅಂತಂದಾಗ, ಇದಕ್ಕೆ ಮುಂಚೆ ಏನಾಗಿತ್ತು ಅಂತಂದ್ರೆ ಪನಾಮಾ ವಿಲ್ಟ್ ಅನ್ನುವಂತಹ ಒಂದು ರೋಗಕ್ಕೆ ತುತ್ತಾಗಿತ್ತು. ವಿಲ್ಟ್ ಅಂತಂದ್ರೆ ಎಲೆಗಳೆಲ್ಲ ಏನಾಗುತ್ತೆ ಹಳದಿ ಬಣ್ಣಕ್ಕೆ ಬರುತ್ತೆ. ಇದು ಇರುತ್ತಲ್ಲ ವ್ಯಾಸ್ಕ್ಯುಲರ್, ಈಗ ಫ್ಲೋಯಮ್ ಝೈಲಮ್ ಬಗ್ಗೆ ಎಲ್ಲ ಓದಿರ್ತೀವಿ, ಅವೆಲ್ಲ ಬ್ಲಾಕ್ ಆಗ್ಬಿಡ್ತಿತ್ತು. ಸೊ ಹಂಗ ಏನಾಗ್ತಾ ಇತ್ತು ಅಂತಂದ್ರೆ ಆ ಒಂದು ಬಾಳೆ ಗಿಡಗಳು ಸತ್ತು ನಮಗೆ ಪ್ರಾಡಕ್ಟ್ ಸಿಗ್ದಂಗಾಗಿತ್ತು. ಸೊ ಆ ರೀತಿಯಲ್ಲಿ ಸಫರ್ ಮಾಡ್ತಿದ್ದು. ಅಂದ್ರೆ ಇದು ಒಂದು ಫಂಗಸ್, ನಿಮ್ಗೆ ಕೇಳ್ಬೋದು ಯಾವ್ದ್ರಿಂದ ಬರುತ್ತೆ ಅಂತ ಕೇಳ್ಬೋದು. ಫಂಗಸ್ ಇಂದ ಬರುವಂತದ್ದು ಈ ಒಂದು ಪನಾಮಾ ವಿಲ್ಟ್ ಅಂತ ಹೇಳ್ಬಿಟ್ಟು, ಪನಾಮಾ ವಿಲ್ಟ್ ಇಟ್ಕೊಳ್ಳಿ. ಸೊ ಈಗ ಏನಾಗ್ತಾ ಇದೆ, ಅದು ರಿಕವರ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಸುದ್ದಿನಲ್ಲಿ ಇರುವಂತದ್ದು. ನಿಮ್ಗೆ ಬಂದ್ರೆ ಇದ್ರ ಬಗ್ಗೆ ಯಾವ ರೀತಿ ಸಿಂಪಲ್ ಆಗಿ ಒಂದು ಕ್ವಶನ್ ಬರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನಂಜನಗೂಡಿನ ರಸಬಾಳೆ ಮೊದಲಿಗೆ ಪನಾಮಾ ವಿಲ್ಟ್ ರೋಗದಿಂದ ತೀವ್ರ ಕುಸಿತ ಕಂಡಿತ್ತು. ಹೌದು, ಈಗ ರಿವೈವಲ್ ಆಗ್ತಾ ಇದೆ ಅಂತಾನೆ ನ್ಯೂಸ್ ಇರುವಂತದ್ದು. ಮೊದಲು ಕುಸಿತ ಕಂಡಿದೆ. ನಂಜನಗೂಡಿನ ರಸಬಾಳೆ ಇನ್ನು ಭೌಗೋಳಿಕ ಸೂಚ್ಯಾಂಕವನ್ನು ಪಡೆಯಬೇಕಿದೆ. ಇಲ್ಲ, ಇದು ಆಲ್ರೆಡಿ ಬಂದಿದೆ. ನಾನು ಆಲ್ರೆಡಿ ಹೇಳಿದೆ 2005 ಅಥವಾ 2006 ಈ ಒಂದು ಟೈಮ್ ಪೀರಿಯಡ್ ಅಲ್ಲೇನೆ ಇದಕ್ಕೆ ಆಲ್ರೆಡಿ JE ಟ್ಯಾಗ್ ಸಿಕ್ಕಿದೆ. ಸೊ ಹಂಗಾಗಿ ಇದಕ್ಕೆ ಆನ್ಸರ್ ಬಂದು 1 ಮಾತ್ರ ಆಗುತ್ತೆ. ಇದಿಷ್ಟು ಪ್ರಶ್ನೆಗಳೊಂದಿಗೆ ಈ ಒಂದು ಸೆಷನ್ ನ ಮುಗಿಸೋಣ. ನೆಕ್ಸ್ಟ್ ಕೂಡ ಪ್ರತಿದಿನ ಆದ್ರೆ ಈ ಒಂದಷ್ಟು ಪ್ರಶ್ನೆಗಳ ಈ ಕರೆಂಟ್ ಅಫೇರ್ಸ್ ಕಲಿತಾ ಈ ಸರಣಿನ ಮುಂದುವರಿಸೋಣ. ಥ್ಯಾಂಕ್ ಯು.